ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ್ಯಾಯವಾದಿ ಅಮೃತೇಶ್ ಅವರು ಪ್ರತಿಭಟನೆ ಮಾಡಿದ್ದಾರೆ. ಜಯದೇವ ಆಸ್ಪತ್ರೆ ಎದುರು ಪ್ಲೇ ಕಾರ್ಡ್ ಹಿಡಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಜಯದೇವ ಹೃದ್ರೋಗಿಗಳ ಪಾಲಿಗೆ ಬಹಳ ಮುಖ್ಯವಾದ ಆಸ್ಪತ್ರೆ, ಆದರೆ ಇಲ್ಲಿನ ಸಿಬ್ಬಂದಿ ರೋಗಿಗಳ ಜೊತೆ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ. ಇದರಿಂದ ರೋಗಿಗಳ ಸಾವು ಸಂಭವಿಸುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅಲ್ಲಿ ನಾವು ಗಮನಿಸ್ತಾ ಇದ್ವಿ ಸಿಬ್ಬಂದಿಗಳ ವರ್ತನೆ ಹೇಗಿದೆ ಅಂತ ಹೇಳಿದ್ರೆ, ಕೆಲವರು ಡಾಕ್ಟರ್ ಥರ ವರ್ತನೆ ಮಾಡಿದ್ರು, ರಾಕ್ಷಸ ಥರ ಇರ್ತಾರೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂತ ನೋಡಿ. ವಕೀಲರು ಬೀದಿಗಿಳಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದುಬಿಡ್ತು. ಜನಸಾಮಾನ್ಯರು ಕೂಡ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಅವ್ರಿಗೆ. ಸಾಂಕೇತಿಕವಾದ ಹೋರಾಟವನ್ನು ನಾವು ಜಯದೇವ ಹಾಸ್ಪಿಟಲ್ನ ಮುಂಭಾಗದಲ್ಲಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಜಯದೇವ ಹಾಸ್ಪಿಟ್ಲು ಹಾರ್ಟ್ ಪೇಷಂಟ್ಗಳಿಗೆ ಬಹಳ ಮುಖ್ಯವಾಗಿ ಇವತ್ತು ಆರೈಕೆ ಮಾಡ್ತಿರೋಂಥ ಸಂಸ್ಥೆಯಾಗಿದೆ. ಈ ಜಯದೇವ ಹಾಸ್ಪಿಟ್ಲಿಗೆ ಅದರದೇ ಆದ ಒಂದು ಇತಿಹಾಸವನ್ನು ನಾವು ಇದು ಪಡೆದಿದೆ. ಸರ್ವೇ ಸಾಮಾನ್ಯವಾಗಿ ಜಯದೇವ ಹಾಸ್ಪಿಟ್ಲ್ ಈ ಮೊದಲು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿತ್ತು. ಅದನ್ನು ಪ್ರಭುದೇವು, ಡಾಕ್ಟರ್ ಮಂಜುನಾಥ್ ಇಂಥವರ ಒಂದು ಪರಿಶ್ರಮ, ಸರ್ಕಾರದ ಪರಿಶ್ರಮದಿಂದ ಇವತ್ತು ಮೈಸೂರಿನಲ್ಲಿ ಜಯದೇವ ಹಾಸ್ಪಿಟ್ಲ್ ಬಂದಿದೆ. ಅಂದರೆ ರೋಗಿಗಳ ಮನೆ ಬಾಗಿಲಿಗೆ ಬಂದಂತಹ ಒಂದು ಸಂಸ್ಥೆ. ಆ ಸಂಸ್ಥೆಗೆ ಏನು ಬರೋರೆಲ್ಲರೂ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಲ್ಲ. ಇಲ್ಲಿಗೆ ಬರೋವಂಥದ್ದು ಮೈಸೂರು, ಹಾಸನ, ಮಂಡ್ಯ ಮತ್ತು ಚಾಮರಾಜನಗರ ಹೀಗೆ ಹಳ್ಳಿಯ ಭಾಗಗಳಿಂದ ಬರುವಂಥ ಒಂದು ರೈತಾಪಿ ಜನಗಳು, ಮಧ್ಯಮ ವರ್ಗದವ್ರು ಬರ್ತಾರೆ ಇಲ್ಲಿ. ಅವ್ರನ್ನ ನೀವು ಬಂದಾಗ ಅವ್ರನ್ನ ಕರೆದು ಮಾತನಾಡಿಸೋಂಥ ರೀತಿ ಚೆನ್ನಾಗಿರಬೇಕು. ಇಲ್ಲಿ ಆಡಳಿತ ವರ್ಗ ಹಾಗೆ ಕೆಲವೊಂದು ಇವರು ಏನು ಡಾಕ್ಟರ್ಸ್ಗಳು ಒರಟು ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆಯೇ ಅವ್ರಿಗೇನಿದೆ, ಸೇವಾ ಮನೋಭಾವನೆ ಯಾವತ್ತೂ ಇಲ್ಲ. ಒಬ್ಬ ಹಾರ್ಟ್ ಪೇಷಂಟ್ ಬಂದಾಗ ನೀವು ಅರ್ಧ ಅವನ್ನ ಇದು ಮಾಡಬೇಕು ಅಂತ ಹೇಳಿದರೆ, ನೀಗೇನು ಆಗಿಲ್ಲಪ್ಪ, ನೀನು ಚೆನ್ನಾಗಿದ್ಯಾ, ನೀನು ಬದುಕ್ತೀಯಾ, ನಿನಗೇನು ತೊಂದರೆ ಇಲ್ಲ ಅಂತ ಒಂದಷ್ಟು ಹೇಳಿದರೆ ವೈದ್ಯ ನಾರಾಯಣೋಭವ ಹೇಳುವ ರೀತಿಯಲ್ಲಿ ಅವ್ನಿಗೊಂದು 50% ಒಂದು ಧೈರ್ಯ, ಮಾನಸಿಕ ಧೈರ್ಯ ಬರ್ತದೆ. ಆದರೆ ನೀವು ಅವ್ನು ಬಂದ ತಕ್ಷಣ ಅವನ್ನೇ ಗದರಿ ಅವನ ಬಗ್ಗೆ ಒಂದು ರೀತಿ ಒರಟು ಒಂದು ಮಾಡಿದರೆ ಆ ಪೇಷಂಟ್ ಏನಾಗಬೇಕು? ಇತ್ತೀಚಿನ ಘಟನೆಯನ್ನು ನಾವು ನೋಡ್ತೀವಿ. ಮೊನ್ನೆ ದಿನ ಈಗೊಂದು 10 ದಿನದಲ್ಲಿ 11 ಸಾವುಗಳು, ಸರಣಿ ಸಾವುಗಳಾಗಿದೆ. ಇವಕ್ಕೆಲ್ಲ ಬೇಜವಾಬ್ದಾರಿತನ ಕಾರಣ ಅಂತ ನಾನು ಇದು. ಹಾಗೆಯೇ ನನಗೆ ಒಂದು ಸ್ವತಃ ಅನುಭವ ಆಗಿದೆ. ನಮ್ಮ ಕಡೆಯವರು ಇದ್ದು ಅವರ ಒಳಗಡೆಯ ಪ್ರತ್ಯಕ್ಷ ದರ್ಶನವನ್ನು ಹೇಳಿದ ಮೇಲೆ ನಾನು ಈ ಪ್ರತಿಭಟನೆಯನ್ನು ಕೈಗೊಂಡಿರೋದು. ಇದೊಂದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಜಯದೇವ ಅಂದರೆ ಎಲ್ಲ ಬೆಂಗಳೂರು ಬರಬೇಕಾಗಿತ್ತು, ಆದರೆ ಮೈಸೂರಿನಾದ್ಮೇಲೆ ಆ ಭಾಗದ ಜನ ಭಾಳ ಖುಷಿ ಪಟ್ಟಿದ್ರು. ಆದರೆ ಈಗ ಸರಣಿ ಸಾವಿಗೆ ಫೇಮಸ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ವಕೀಲರೇ ಬೀದಿಗಿಳಿದಿದ್ದಾರೆ ಅಂತಂದರೆ ನಿಜಕ್ಕೂ ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ನಮಗೆ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ. ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ನಾವು ಗಮನಿಸಬಹುದು, ಮೈಸೂರು ಭಾಗದಲ್ಲಿ ಜಯದೇವ ಆಸ್ಪತ್ರೆ ಬಂದ ತಕ್ಷಣ ಒಂದಷ್ಟು ಹೃದಯ ರೋಗಿಗಳು ಏನಿದ್ರು ಅವರೆಲ್ಲರಿಗೂ ಕೂಡ ಒಂದು ರೀತಿ ಸಂಜೀವಿನಿ ಆದಂತಹ ರೀತಿಯಲ್ಲಿ ಈ ಒಂದು ಆಸ್ಪತ್ರೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿರ್ಬೋದು, ಇವರು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ, ಅವರ ಒಂದು ವರ್ತನೆ ಏನಿದೆ, ಇದು ಆ ರೋಗಿಗಳಿಗೆ ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿ ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥ. ಜೊತೆಗೆ ಮೊನ್ನೆ ಆದಂತಹ ಸರಣಿ ಸಾವುಗಳೇನಿತ್ತು, ಆ ಒಂದು ಸರಣಿ ಸಾವುಗಳಿಗೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಸಚಿವರು ಇರ್ಬೋದು, ಜೊತೆಗೆ ಅಲ್ಲಿ ಏನು ನಿರ್ದೇಶಕರಿದ್ದಾರೆ, ಮೈಸೂರಿನ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಇರ್ಬೋದು, ಜೊತೆಗೆ ಕರ್ನಾಟಕದ ಕೂಡ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಅಷ್ಟೆಲ್ಲವನ್ನೂ ಕೂಡ ಕೊಟ್ಟರೆ ಈಗ ಇರ್ತಕ್ಕಂಥ ಈ ಒಂದು ಪ್ರತಿಭಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹೈಕೋರ್ಟ್ ನ ನ್ಯಾಯವಾದಿಯಾಗಿರ್ತಕ್ಕಂಥ ಅಮೃತೇಶ್ ಅವರು ಏನಿದ್ದಾರೆ, ಇವರು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡುವ ಮುಖಾಂತರ ಜಯದೇವ ಆಸ್ಪತ್ರೆಯಲ್ಲಿ ಏನು ಮುಖ್ಯವಾಗಿ ಇಲ್ಲಿ ಹೃದ್ರೋಗಿಗಳ ಒಂದು ಪಾಲಿಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಡೆಸ್ಕೊಳ್ತಕ್ಕಂಥ ರೀತಿ ಬಹಳಷ್ಟು ಮುಖ್ಯವಾಗಿರುತ್ತೆ. ಆದ್ರೆ ಅವರು
ಬಹಳಷ್ಟು ಹೊರಟುತನದಿಂದ ನಡೆದುಕೊಳ್ತಾರೆ. ಜೊತೆಗೆ ಈ ಒಂದು ಹೊರಟುತನದಿಂದಾಗಿ ಮತ್ತಷ್ಟು ಸಾವುಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಇವರೆಲ್ಲರೂ ಕೂಡ ಬಹಳ ಸೌಮ್ಯವಾಗಿ ಬರತಕ್ಕಂಥ ರೋಗಿಗಳನ್ನ ಆ ಪ್ರೀತಿಯಿಂದ ನಡೆಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಇಲ್ಲವಾದ್ರೆ ಸಾವಿನ ಸಂಖ್ಯೆ ಈಗೇನ್ ಆಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳಿ ತಮ್ಮ ಆಕ್ರೋಶದ ನುಡಿಗಳನ್ನು ಮಾತನಾಡೋದ್ರ ಜೊತೆಗೆ ಇಲ್ಲಿನ ಸಿಬ್ಬಂದಿಯ ಒಂದು ವರ್ತನೆ ಏನಿದೆ ಅದು ಬದಲಾಗದೇ ಇದ್ದಂತಹ ಸಂದರ್ಭದಲ್ಲಿ ಇದಕ್ಕೆ ಹೈಕೋರ್ಟ್ ನಲ್ಲಿ PIL ಅನ್ನ ದಾಖಲಿಸುವ ಮುಖಾಂತರ ಆ ವಿಚಾರಣೆಗೂ ಕೂಡ ಆಗ್ರಹಿಸುವಂತ ಒಂದು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದು ಮೇಲ್ನೋಟಕ್ಕೆ ಪ್ರತಿಭಟನೆ ಏನು ಕಂಡು ಬರ್ತಾ ಇದೆ, ನಿಜವಾಗ್ಲೂ ಕೂಡ ಈ ತರದ ಒಂದು ವರ್ತನೆ ಇದುವರೆಗೂ ಕೂಡ ಇದೆ. ಆ ತರದ ಒಂದು ವರ್ತನೆಯಿಂದಾಗಿಯೇ ಅಲ್ಲಿ ಇರ್ತಕ್ಕಂಥ ಏನು ರೋಗಿಗಳ ಸಂಪರ್ಕಿಸಿರಬಹುದು, ರೋಗಿಗಳಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿನ ಒಂದು ಆಡಳಿತ ವೈದ್ಯರಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಲವು ಘಟನೆಗಳು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಿಂದಾದ್ರೂ ಕೂಡ ಎಚ್ಚೆತ್ತುಕೊಳ್ತಾರೆ ಅನ್ನೋದನ್ನ ಸಾಧ್ಯ ನೋಡುತ್ತಿದೆ. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.